ಸೀನಿಯರ್ ಸರ್ ಇಷ್ಟು ದಿನ ಆ ನಾಗರಾಜು ನಿಮ್ಮನ್ನೆಲ್ಲ ಚೆನ್ನಾಗಿ ಆಟ ಆಡ್ಸಿದ್ದಾನೆ. ಇನ್ಮೇಲೆ ನಾನು ಅವನ್ನ ಆಟ ಆಡಿಸ್ತೇನೆ. ಬೇಡಿ ಸಾಹೇಬ್ರೆ, ಅವ್ರಿಗೇನು ಮಾಡೋಕ್ಕೆ ಹೋಗ್ಬೇಡಿ. ಅವ್ರ ಪಾಡ್ಗೆ ಅವ್ರು ಬಿಟ್ಬಿಡಿ. ಅವ್ರಿಗೆ ಯಾತಕ್ಕೆ ತೊಂದರೆ ಕೊಡ್ಬೇಕು ಹೇಳಿ? ನೋ ಸೀನಿಯರ್, ತಪ್ಪು ಮಾಡಿದವರು ಯಾರೇ ಆಗಿರಲಿ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು. ಹೌದು ಸರ್, ಕರೆಕ್ಟಾಗಿ ಹೇಳಿದ್ರಿ. ಇವತ್ತು ನೀವೇನು ಮಾಡಿದ್ರು ಜಯಂತಿಗೆ. ಏನು ಸರ್ ಇದು? ನಮ್ಮ ಸೀನಿಯರ್ ಆಫೀಸರ್ ಮಗಳನ್ನ ಕಿಡ್ನಾಪ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರಂತೆ. ನಾಗರಾಜ್, ಸ್ಕೆಚ್ಚು ಯಾವತ್ತೋ ಹಾಕಿದರು, ಆದರೆ ಅದೇ ಇವತ್ತು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದಾರೆ. ಆ ಟೈಮಲ್ಲಿ ನಾನು ಹೇಗೋ ಅಲ್ಲೇ ಹೋಗ್ತಿದ್ದೆ, ನನ್ನ ಕಣ್ಣಿಗೆ ಬಿತ್ತು ಕಾಪಾಡಿದೆ. ಸರ್ ಅದಕ್ಕೆ IR ಆಫೀಸರು ಏನಂದ್ರು ಸರ್? ಆದಷ್ಟು ಬೇಗ ಪ್ರಮೋಷನ್ ಕೊಡ್ತೀನಿ ಹಾಗಂದ್ರ? ಹಾಗಂತ ನೀವು ಅನ್ಕೋಬೇಡಿ. ಎನಿ ಟೈಮ್ ನನ್ನ ಹೆಲ್ಪು ಸಪೋರ್ಟು ನಿಮಗಿರುತ್ತೆ ಅಂತ ಹೇಳಿದ್ರು ಅಷ್ಟೇ. ನೈ ಸರ್, ಸೂಪರ್ ಕೆಲಸ ಮಾಡಿದ್ದೀರಾ. ಥ್ಯಾಂಕ್ ಯು ಮಿಸ್ಟರ್ ನಾಗರಾಜ್. ಈಗ ನಿಮಗೂ ಒಳ್ಳೆ ಕೆಲಸನ ವಹಿಸ್ತೀನಿ, ಡೋಂಟ್ ವರಿ. ಏನು ಹೇಳಿ ಸರ್? ಯಾರನ್ನಾದ್ರೂ ಕಾಪಾಡಬೇಕಾ ಹೇಳಿ, ಜಸ್ಟ್ ಹೋಗಿ ಬಂದ್ಬಿಡ್ತೀನಿ. ಖಂಡಿತ ಇಲ್ಲ. ನಿಮ್ಮ ಸರ್ವೀಸಲ್ಲಿ ಕ್ಲಿಯರ್ ಆಗದೆ ಕೊಳತು ನಾರ್ತಿರೋ ಹಳೇ ಫೈಲ್ಗಳು ಯಾವ್ದ್ಯಾವ್ದು ಇದೆಯೋ ಅದನ್ನೆಲ್ಲ ತೊಗೊಂಬನ್ನಿ. ಸರ್ ಏನು ಹೇಳ್ತಿದ್ದೀರಾ? ಅದನ್ನೆಲ್ಲ ನಾನು ಮಾಡಬೇಕಾ? ನೀವೊಬ್ಬರೇ ಮಾಡಬೇಕು. ಅವ್ರಿಗೆಲ್ಲ ಬೇರೆ ಕೆಲಸ ಹೇಳಿದ್ದೀನಿ ನಾಗರಾಜ್. ನಾನೀಗ ಪೆಂಡಿಂಗ್ ಕೇಸ್ಗಳನ್ನ ರೀಇನ್ವೆಸ್ಟಿಗೇಟ್ ಮಾಡೋದ್ರಿಂದ ಇದನ್ನೆಲ್ಲ ನೀವೇ ಮಾಡಬೇಕು. ಹೋಗಿ ತೊಗೊಂಬನ್ನಿ. ಸರ್ ಕಮಲಮ್ಮನ ಅಂಗಡೀಲಿ ಸ್ಟ್ರಾಂಗ್ ಕಾಫಿ ತಗೊಂಬರಲ್ಲ? ಹೋಗ್ರಿ. ಸೀನಿಯರ್, ನೀವು ಭರತಣ್ಣನ ಕರ್ಕೊಂಡೋಗಿ ಟೀ ಕುಡ್ಕೊಂಬನ್ನಿ. ಈ ಗೆದ್ಲು ತಿಂತಾ ಇರೋ ಫೈಲ್ ಇಟ್ಕೊಂಡು ಏನು ಮಾಡ್ತಾನೋ? ಜಯರಮಣ, ಅಲ್ಲಿ ನೋಡು, ಇಷ್ಟು ದಿನ ಆ ಮನುಷ್ಯ ನಮ್ಮನ್ನ ಎಷ್ಟೆಲ್ಲ ಕಾಡ್ದ. ಅವ್ನು ಮಾಡಿದ ಕರ್ಮ ಇವತ್ತು ಅವನೇ ಅನುಭವಿಸ್ತಾ ಇದ್ದಾನೆ. ಥ್ಯಾಂಕ್ಸ್ ನರಸಿಂಹ. ಇವತ್ತು ನನ್ನ ಮಗಳನ್ನ ನೀವು ಕಾಪಾಡಿದ್ದೀರಾ, ಇದು ನಾನು ಯಾವತ್ತೂ ಮರೆಯಲ್ಲ. ಮೋರ್ ಓವರ್ ನಿಮ್ಮ ಸ್ಟೈಲು, ನಿಮ್ಮ ರೀತಿಯಲ್ಲಿ ಕಳ್ಳರು ರೌಡಿಗಳನ್ನ ಮಟ್ಟ ಹಾಕ್ತಾ ಇದ್ದೀರಾ ಅಂತ ಕೇಳಿದ್ದೆ. ನಿಮ್ಮಂಥ ಎನರ್ಜೆಟಿಕ್, ಸ್ಟ್ರಾಂಗ್ ಆ್ಯಂಡ್ ಸಿನ್ಸಿಯರ್ ಆಫೀಸರ್ಸ್ ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬಾ ಅವಶ್ಯಕತೆ ಇದೆ. ಐ ವಿಶ್ ಯು ಆಲ್ ದಿ ಸಕ್ಸಸ್ ಫಾರ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ಬೈ ಇದೇ ಜೂರಿಸ್ಟಿಕ್ಷನ್ಸ್ಗೆ ನಾನು ಬಂದಿದ್ದೀನಿ. ನನ್ನ ಕಡೆಯಿಂದ ಏನೇ ಸಜೆಷನ್ಸ್ ಮತ್ತು ಹೆಲ್ಪ್ ಬೇಕಿದ್ರೆ ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್. ಶೋರ್ ಸರ್, ಡೆಫಿನೆಟ್ಲಿ. ನಾನು ಹೋಗಿ ಬರ್ತೀನಿ. ಬಾಯ್. ಬಾಯ್ ಅಂಕಲ್. ರಾಹುಲ್ ಕೆಟ್ಟವ್ರು ನೀವು ಅನ್ಕೊಂಡಿರೋ ಥರ ಅವ್ರು ಒಳ್ಳೆಯವರಲ್ಲ. ಪ್ರೀತಿ ಮಾಡುವಾಗ ಇದ್ದಿದ್ದ ರಾಹುಲ್ಗೂ ಮದುವೆ ಆದಮೇಲೆ ಆದ ರಾಹುಲ್ಗೂ ತುಂಬ ಬದಲಾವಣೆ ಕಾಣಿಸ್ತು. ಅಷ್ಟೇ ಅಲ್ಲ, ಅವ್ನು ನನಗೆ ತುಂಬ ಟಾರ್ಚರ್ ಕೊಡ್ತಿದ್ದ. ಅದೇ ಕಾರಣಕ್ಕೆ ಅವ್ರ ಮನೆ ಬಿಟ್ಟು ಹೋಗಿದ್ರು. ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಳ. ಹೌದು ಚಿರಾಗ್, ಅರ್ಚನಾ ಅಕ್ಕ ಇದು ಯಾರಿಗೂ ಹೇಳಬೇಡ ಅಂತ ಅಂತಿದ್ರು. ಅದಕ್ಕೆ ನಾನು ಸುಮ್ಮನಿದ್ದೆ. ಆದರೆ ನೀವು ರಾಹುಲ್ ಅವ್ರನ್ನ ಕರೀಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ರಿ. ಅದಕ್ಕೆ ಹೇಳಬೇಕಾಯ್ತು. ಅಂದರೆ ಇನ್ಮೇಲೆ ರಾಹುಲ್ ಇಲ್ಲಿಗೆ ಬರಲ್ವಾ? ನಾನು ಈಗಲೇ ಹೋಗಿ ಹಚ್ಚೋ ಹತ್ರ ಮಾತಾಡ್ತೀನಿ. ಚಿರಾಗ್ ಬೇಡ, ನೀವು ಹೋಗಿ ಮಾತಾಡ್ಬಿಡಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಮುಂದೆ ಅವರಿಬ್ರು ಪ್ಯಾಚಪ್ ಆಗ್ಲೂಬೋದು. ಇದ್ರ ಬಗ್ಗೆ ಮಾತಾಡಿ ಯಾಕೆ ವಿಷಯನ ದೊಡ್ಡದು ಮಾಡಬೇಕು? ಇಲ್ಲ ದಿಶಾ, ಅಜ್ಜು ಜೊತೆ ಮಾತಾಡಿದೆ ನಮ್ಗೆ ಸಮಾಧಾನ ಆಗಲ್ಲ. ಪ್ಲೀಸ್ ನನ್ನ ತಡಿಬೇಡಿ. ಅಯ್ಯೋ, ಅರ್ಚನಾ ಅಕ್ಕ ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಅಂದಿದ್ರು. ಆದರೆ ಹಸ್ಬೆಂಡ್ಗೆ ಹೇಳಲೇಬೇಕಾಯ್ತು. ಏನು ಮಾಡೋದೀಗ?
ಹಸ್ಬೆಂಡ್ ಕೇಳೋ ಪ್ರಶ್ನೆಗೆ ಅಕ್ಕ ಏನು ಉತ್ತರ ಕೊಡ್ತಾರೆ? ಅಲ್ಲ, ನನ್ನನ್ನು ಏನು ಅಂದ್ಕೊಂಡಿದ್ಯಾ? ನನ್ನ ಲೈಫಲ್ಲಿ ನೀನಿಲ್ಲ ಅಂದರೆ ನನ್ನ ಕೈಲಿ ಬದುಕೋಕ್ಕಾಗಲ್ಲ ಅಂದ್ಕೊಂಡಿದ್ಯಾ? ನಿನ್ನಂಥವನ್ನ ನಂಬಿ ಪ್ರೀತಿ ಮಾಡಿದ್ದಕ್ಕೆ ಸರಿಯಾದ ಪಾಠನೇ ಕಲಿಸ್ದೆ. ಇನ್ನು ಯಾವತ್ತೂ ನಿನ್ನ ಮುಖ ನಾನು ನೋಡಲ್ಲ, ನನಗೂ ನಿನ್ನ ಮುಖನ ತೋರಿಸ್ಬೇಡ. ನೀನಿಲ್ಲದೆ ಹೇಗೆ ಬದುಕಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬದುಕು ತೋರಿಸ್ತೀನಿ. ನಿನಗೂ ನಿನ್ನ ಪ್ರೀತಿಗೂ ಗುಡ್ ಬೈ. ಅಚ್ಚು, ರಾಹುಲ್ ಮತ್ತೆ ಈಗ ತಾನೇ ರಾಹುಲ್ ಕಾಲ್ ಮಾಡಿದ್ದ, ಅವನ ಹತ್ರನೇ ಮಾತಾಡ್ತಿದ್ದೆ. ರಾಹುಲ್ ಜೊತೆಗೆ? ಹೌದು. ಗುರು ಅಣ್ಣ ಬಂದಿದ್ದಾನೆ, ನಾವೆಲ್ಲ ನಿನ್ನನ್ನು ತುಂಬ ಮಿಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೆ. ಅವನು ಅಷ್ಟೇ, ನಮ್ಮನ್ನೆಲ್ಲ ಬಿಟ್ಟಿರೋಕೆ ಅವನಿಗಲ್ಲಿ ಆಗ್ತಿಲ್ವಂತೆ. ಆದರೆ ಏನು ಮಾಡೋದು, ಕೆಲಸದ ಒತ್ತಡ ಅಲ್ವಾ, ಕೆಲಸ ಮಾಡಲೇಬೇಕು. ಅವನಿನ್ನೂ ಇಲ್ಲಿಗೆ ಬರೋದು 6 ತಿಂಗಳಾಗುತ್ತಂತೆ. ಆಮೇಲೆ ನಿನ್ನ ಗುರು ಅಣ್ಣನೆಲ್ಲ ತುಂಬ ಕೇಳ್ತಿದ್ದ. ಅಯ್ಯೋ ಮರ್ತಿದ್ದೆ ಚಿರು, ಅಪ್ಪಂಗೆ ಮಾತ್ರೆ ಕೊಡಬೇಕು, ಹೋಗಿ ಮಾತ್ರೆ ಕೊಡ್ತೀನಿ. ಹಾಂ, ನಂಗೆ ಸತ್ಯ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ಅಚ್ಚು. ಅದಕ್ಕೆ ರಾಹುಲ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ದೆ ಅಲ್ಲ. ನನಗೆ ನೋವಾಗಬಾರ್ದು ಅಂತ ಯೋಚನೆ ಮಾಡಿದ್ಯಲ್ವ ನೀನು? ವಿಷಯ ಮನೇಲಿ ಯಾರಿಗೂ ಗೊತ್ತಾಗ್ತಿದ್ರೇ ಒಳ್ಳೇದು. ನೀನು ಪ್ರೀತಿಸಿದ ಹುಡುಗ ಅಂತ ನಾನೇ ನಿನ್ನ ಮದುವೆ ಮಾಡಿಕೊಟ್ನಲ್ಲೇ, ಅದರಿಂದ ನಿನ್ನ ಜೀವನ ಹಿಂಗಾಗೋಯ್ತಲ್ಲ. ಅರ್ಚನಾ ಅಕ್ಕ ಹತ್ರ ಹಸ್ಬೆಂಡ್ ಏನು ಮಾತಾಡ್ತಿರ್ಬೋದು, ಅದಕ್ಕೆ ಅಕ್ಕ ಏನು ಉತ್ತರ ಕೊಡ್ತಿರ್ಬೋದು, ಒಂದು ಗೊತ್ತಾಗ್ತಿಲ್ವಲ್ಲ. ಆದರೆ ನಾನು ಇದನ್ನೆಲ್ಲ ಹಸ್ಬೆಂಡಿಗೆ ಹೇಳಿದೆ ಅಂತ ಅಕ್ಕ ಖಂಡಿತ ಕೋಪ ಮಾಡ್ಕೊಂಡಿರ್ತಾರೆ. ಏನು ಮಾಡಲಿ ನೋಡೋಣ. ಹಸ್ಬೆಂಡ್ ಬಂದಮೇಲೆ ಅವರಿಂದ ವಿಷಯ ತಿಳ್ಕೊತೀನಿ. ಹಾಗೆ ಅರ್ಚನಾ ಅಕ್ಕ ಮತ್ತು ರಾಹುಲು ದೂರ ಆಗಿದ್ದಾರೆ ಅಂತ ಈ ಮನೇಲಿ ಬೇರೆ ಯಾರಿಗೂ ಗೊತ್ತಾಗದಿರೋದೇ ಒಳ್ಳೆಯದು.